ನಮಸ್ಕಾರ ವೀಕ್ಷಕರೇ, ವಾಟರ್ ಟ್ಯಾಂಕ್ ಕ್ಲೀನಿಂಗ್ ವಾರಿಯರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಪ್ರತಿಯೊಂದು ಮನೆಯಲ್ಲೂ ವಾಟರ್ ಟ್ಯಾಂಕ್ ಇದ್ದೇ ಇರುತ್ತೆ. ವಾಟರ್ ಟ್ಯಾಂಕ್ ಅನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡೋದ್ರಿಂದ ಯಾವೆಲ್ಲ ರೀತಿ ಅನುಕೂಲ ಆಗುತ್ತೆ, ಒಂದ್ ವೇಳೆ ಕ್ಲೀನ್ ಮಾಡಲಿಲ್ಲ ಅಂದ್ರೆ ವಾಟರ್ ಟ್ಯಾಂಕ್ ಅನ್ನ ಯಾವೆಲ್ಲ ರೀತಿ ಡಿಸ್ಅಡ್ವಾಂಟೇಜ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಏಷ್ಯಾನೆಟ್ನ ಗ್ರೂಪ್ನ ಫೌಂಡರ್ ಆಗಿರುವಂತಹ ಕೆಂಪೇಗೌಡ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ವಾಟರ್ ಟ್ಯಾಂಕ್ ಇದ್ದೇ ಇರುತ್ತೆ, ಪ್ರತಿಯೊಂದು ಕೆಲಸ ಕಚೇರಿಗಳಲ್ಲೂ ಕೂಡ ವಾಟರ್ ಟ್ಯಾಂಕ್ ಇದ್ದೇ ಇರುತ್ತೆ. ಆದ್ರೆ ಅದನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಸರಿಯಾದಂತಹ ಕ್ರಮದಲ್ಲಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಈ ವಾಟರ್ ಟ್ಯಾಂಕ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನಿಮ್ಮಿಂದ ತಿಳ್ಕೊತೀನಿ, ಆದ್ರೆ ಅದಕ್ಕೂ ಮುಂಚೆ ನಿಮ್ ಬಗ್ಗೆ, ನಿಮ್ ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡಿ ಸರ್. ನಮ್ಮ ಬಗ್ಗೆ ತಿಳಿಸ್ಬೇಕು ಅಂದ್ರೆ ಫಸ್ಟ್ ನಾನು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ದೊಡ್ಡ ಹೋಬಳಿ, ಬೇವ್ಕಲ್ಲು ಗ್ರಾಮದ ಬಿಯಟ್ನ ಗ್ರಾಮ ಪಂಚಾಯತಿ. ನಮ್ಮ ತಂದೆ ಹೆಸರು ಬಂದ್ಬಿಟ್ಟು ನರಸಿಂಹೇಗೌಡ, ನಮ್ಮ ತಾಯಿ ಹೆಸರು ಬಂದ್ಬಿಟ್ಟು ಸಣ್ಣಮ್ಮ, ನಮ್ಮ ವೈಫ್ ಹೆಸರು ಬಂದ್ಬಿಟ್ಟು BS ಪ್ರಮೀಳಾ, ಮಗನ ಹೆಸರು ಚಂದನ್ ಅಂತ. ಆಲ್ಮೋಸ್ಟ್ ಮದುವೆ ಆಗಿರೋದು ನಾವು ಬೆಂಗಳೂರು. ಮೂಲತಃ ನಮ್ಮ ತಂದೆ ತಾಯಿ ವಿಲೇಜಲ್ಲೇ ಇರೋದ್ರಿಂದ ನಾನು ಓದಿರೋದು ಆಲ್ಮೋಸ್ಟು 1ನೇ ತರಗತಿಯಿಂದ 6ನೇ ತರಗತಿವರೆಗೂ ಹಳ್ಳಿಯಲ್ಲೇ ಹಳ್ಳಿಯಲ್ಲೇ ಓದ್ಕೊಂಡು ಏನಾಯಿತು, ನಮ್ಮ ತಂದೆಗೆ ಹಣಕಾಸು ಪ್ರಾಬ್ಲಮ್ ಆಗಿರೋದ್ರಿಂದ ಅಲ್ಲೇ ತುಂಬ ತೊಂದರೆಗಳನ್ನೇ ಓದ್ಕೊಂಡು ತುಂಬ ಶ್ರಮ ಪಟ್ಕೊಂಡು ನಮ್ಮ ತಂದೆಗೆ ಓದೋಕ್ಕೂ ತುಂಬ ತೊಂದರೆ ಆಗಿರೋದ್ರಿಂದ ನಾವೇನು ಮಾಡ್ದೋ, 6th ನಾನು ಬೆಂಗಳೂರಿಗೆ ನಮ್ಮ ರಿಲೇಟಿವ್ ಮನೆಗೆ ಬಂದು ಓದ್ಕೊಳ್ಳೋಕ್ಕೆ ಬಂದು ಒಂದು 6ನೇ ಕ್ಲಾಸಿಂದ 2nd ಇಯರ್ ತನಕ ನಾನು ಬೆಂಗಳೂರಲ್ಲಿ ಸ್ಟಡಿ ಮಾಡಿಕೊಂಡು ನಾನು ಸುಮಾರು ಒಂದು ಅರೌಂಡ್ ಡಿಸ್ಕಂಟಿನ್ಯೂ ಆಗಿ ಹಣದ ತೊಂದರೆಯಾಗಿ ಕೆಲಸನ ಸುಮಾರು ಕಡೆ ಹುಡುಕೊಂಡು ಸುಮಾರು ಕಡೆ ಕೆಲಸ ಮಾಡಿದಾಗ ಏನಾಯಿತು, ಸುಮಾರು ಒಂದು ಪೇಪರ್ ಹಾಕೋದ್ರಿಂದ ಹಿಡ್ದು, ಗ್ಯಾರೇಜ್ ಕೆಲಸ ಮಾಡೋದ್ರಿಂದ ಹಿಡ್ದು, ಅಥವಾ ಇಲ್ಲಿ MNC ಕಂಪ್ನಿಯಿಂದ ಹಿಡ್ದು ಇವೆಲ್ಲ ಮಾಡ್ಕೊಂಡು ತಿರ್ಗಾ ಇಲ್ಲಿ ಸಮಸ್ಯೆ ಆಗಿರೋದ್ರಿಂದ ಮತ್ತೆ ಮೈಸೂರಿಗೆ ಸೇರಿಕೊಂಡು ಮೈಸೂರಲ್ಲೇ ಕೆಲಸ ಮಾಡಿಕೊಂಡು ಒಂದು ಲಿಮಿಟೆಡ್ ಕಂಪ್ನೀಲಿ ಕೆಲಸ ಮಾಡಿ ಅಲ್ಲೂ 6 ತಿಂಗಳು ಕೆಲಸ ಮಾಡಿದೆ. 6 ತಿಂಗಳು ಕೆಲಸ ಮಾಡಿ ಅಲ್ಲೂ ನನಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ. ಮತ್ತೆ ಬೆಂಗಳೂರಿಗೆ ಬಂದೆ. ಬಂದು ಒಂದು ಫ್ರೆಂಡ್ಸು ಮತ್ತು ಕೆಲವು ಗೆಳೆಯರ ಸಹಾಯದಿಂದ ರೂಮ್ ಮಾಡಿಕೊಂಡು, ಆಮೇಲೆ ಒಂದು ಸರ್ವಿಸ್ ಸೆಕ್ಟರು, ಕೆಲವು ಪ್ರಿಂಟಿಂಗ್ ಆಗ್ಬೋದು ಅಥವಾ ಇದಾಗ್ಬೋದು, ಎಲ್ಲ ಪ್ರತಿಯೊಂದು ಕ್ಯಾಟಗರಿನಲ್ಲೂ ನಾನು ಸರ್ವಿಸ್ ಮಾಡ್ತಾಯಿದ್ದೆ. ನಾನು ಸರ್ವೀಸಲ್ಲಿ ಕೆಲವ್ರು ಕೇಳ್ತಾಯಿದ್ರು, ಸಂಪು ಮತ್ತು ಟ್ಯಾಂಕ್ ಕ್ಲೀನ್ ಮಾಡಬೇಕು, ಯಾರೂ ಇದು ಪ್ರೊಫೆಷನಲ್ಲಿ ಇಲ್ಲ ಅಂತ ಮಾಡಬೇಕು ಅಂದಾಗ ಯೋಚನೆ ಮಾಡಿದೆ. ಅದಕ್ಕೆ ನಾನು ತುಂಬ ಉದಾಹರಣೆಗಳನ್ನ ತೊಗೊಂಡೆ, ತುಂಬ ಸರ್ವೀಸ್ಗಳನ್ನು ನೋಡಿದೆ, ಬೇರೆ ಬೆಂಗಳೂರಲ್ಲಿ ಎಲ್ಲ ಕಡೆ ನೋಡಿದಾಗ ಯಾವ ಥರದಲ್ಲೂ ಯಾರೂ ಇರಲಿಲ್ಲ. ಇದ್ದಾಗ ಏನಾಯಿತು, ಕೆಲವು ಕಡೆ ಸಮಸ್ಯೆ, ನಾನು ಅದನ್ನು ಯೋಚನೆ ಮಾಡಲಿಲ್ಲ. ಸುಮಾರು ಒಂದು 6 ತಿಂಗಳು ಯೋಚನೆ ಮಾಡಲಿಲ್ಲ. ಮತ್ತೆ ನಾನು ಸರ್ವೀಸ್ಗೆ ಹೋಗ್ತಾಯಿದ್ದೆ. ಈ ಸರ್ವೀಸ್ಗೆ ಹೋಗ್ತಾಯಿದ್ದಾಗ ಕೆಲವು ಕಡೆ ತುಂಬ ಇಂಪಾರ್ಟೆಂಟಾಗಿ ಕೇಳ್ತಾಯಿದ್ರು, ಟ್ಯಾಂಕ್ ಕ್ಲೀನಿಂಗ್ ಮಾಡೋ ಪ್ರೊಫೆಷನಲ್ಲಾಗೆ ಯಾರೂ ಇಲ್ಲ. ಕೆಲವರು ಮನೆಗಳಿಗೆ ಬಂದು ದಾರಿಲಿ ಹೋಗೋರು ಬಂದು ಕ್ಲೀನ್ ಮಾಡಿಸ್ಕೊತಿದ್ದು, ಅದು ಪ್ರೊಫೆಷನಲ್ ಇಲ್ಲ ಅಂತ ಹೇಳ್ತಾಯಿದ್ದಾಗ ಟ್ಯಾಂಕ್ ಕ್ಲೀನಿಂಗು ನಾನು ಯೋಚನೆ ಮಾಡಿ ಸುಮಾರು ಒಂದು 2 ವರ್ಷ 3 ವರ್ಷ ಯೋಚನೆ ಮಾಡ್ತಾನೆ ಇದ್ದೆ, ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ. ಒಂದು ಬೆಂಗಳೂರಲ್ಲೇ ಒಂದು ಒಳ್ಳೆಯ ಹಾಸ್ಪಿಟಲ್, ಒಂದು ಸ್ಮಾಲ್ ಮೀಡಿಯಮ್ ಆಗಿ ಸರ್ವೀಸ್ ಮಾಡೋಕ್ಕೆ ಅಂತ ಹೋದಾಗ ಅವರು ಓನರ್ ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಇದಾಗೇ ಇದ್ದರು. ಆವಾಗ ಏನಾಯಿತು, ಸೊ ನನಗೆ ಕೂರಿಸ್ಕೊಂಡು ಕಾಫಿ ಕುಡಿಸ್ಕೊಂಡು ನೀರು ಕೊಟ್ಟರು, ಎಲ್ಲ ಮಾಡಿದ್ರು. ಹಾಸ್ಟೆಲ್ಗೂ ಕರ್ಕೊಂಡೋದ್ರು, ಎಲ್ಲ ತೋರಿಸಿದ್ರು. ಹಾಸ್ಟೆಲ್ ನೋಡಿ, ನರ್ಸಿಂಗ್ ಹಾಸ್ಟೆಲ್ ನೋಡಿ, ಹಾಸ್ಪಿಟಲ್ ನೋಡಿ, ಎಲ್ಲ ನೋಡಿ, ಈ ಥರ ಟ್ಯಾಂಕ್ಗಳು ಮೇಲ್ಗಡೆ ಎಲ್ಲ ತೋರಿಸಿದ್ರು. ಈ ಥರ ಹಿಂಗಿದೆ ತಂದಾಗ ಏನಾಯಿತು, ಸಮಸ್ಯೆ ನೋಡಿದೆ. ನಾನು ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಲೇಬೇಕು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸಮಸ್ಯೆಗೆ ಟ್ಯಾಂಕ್ ಕ್ಲೀನ್ ಮಾಡೋದಕ್ಕೆ ಯೋಚನೆ ಮಾಡಿದೆ. ಇದಕ್ಕೊಂದು 6 ತಿಂಗಳು ಟೈಮ್ ತೊಗೊಂಡೆ. 6 ತಿಂಗಳು ಟೈಮ್ ತೊಗೊಂಡಾಗ ಏನಾಯಿತು, ನಾನು ಮಿಷಿನ್ಗಳು ಇದೆಲ್ಲ ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ, ಪ್ರೊಫೆಷನ್ ಇದು ನನಗೆ ಗೊತ್ತಿಲ್ಲ. ಬಟ್ ಸರ್ವೀಸ್ಗೆ ಹೋದಾಗ ಏನಾಗ್ತಾಯಿತ್ತು, ಇದನ್ನು ಯಾವುದಾರ ಒಂದು ರೀತಿಯಲ್ಲಿ ಮಾಡಲೇಬೇಕು ಅಂದ್ಬಿಟ್ಟು ಸುಮಾರು ನನ್ನ ಗೆಳೆಯರ ಮುಖಾಂತರ ಅಥವಾ ಫ್ರೆಂಡ್ಸ್ ಮುಖಾಂತರ ಅಥವಾ ನನ್ನ ಅಕ್ಕಪಕ್ಕದರು ಅಥವಾ ಈ ಕೆಲವೊಂದು ಎಕ್ವಿಪ್ಮೆಂಟ್ಗಳನ್ನ ನಾನು ವಿಚಾರಿಸ್ಬೇಕು ಅಂದರೆ ನನಗೆ ಗೊತ್ತಿರಲ್ಲ. ಅದು
ನೋಡಿದೆ, ನಾನೇ ಒಂದು ಐಡೆಂಟಿಫಿಕೇಷನ್ ಮಾಡ್ಕೊಂಡು ಪ್ಲ್ಯಾನ್ ಮಾಡೋಣ ಅಂತ ಮಾಡಿದೆ. ಅಷ್ಟೊತ್ತಿಗೆ ಮದುವೆನೂ ಆಗಿತ್ತು. ಮದುವೆ ಆಗಿ ಆಲ್ಮೋಸ್ಟ್ ನಾನು ಬೇರೆ ಫೀಲ್ಡಲ್ಲೂ ಇದ್ದೆ. ಮದುವೆ ಆದಾಗ ಮಗನೂ ಇದ್ದ. ನಮ್ಮ ಮನೆಯವರಿಗೆ ಹೇಳಿದೆ, ನಮ್ಮ ವೈಫ್ಗೆ ಹೇಳಿದೆ ಈ ಥರ ಮಾಡಬೇಕು ಅಂತ. ಅವರು ಯೋಚನೆ ಮಾಡಿ ಒಳ್ಳೆಯ ಕೆಲಸ, ಒಳ್ಳೆಯ ಇದು, ಜನಗಳು ಒಳ್ಳೆಯದಾಗತ್ತೆ, ಈ ರಿಲೇಟೆಡಲ್ಲ ನಾನು ತುಂಬ ವಿಚಾರಿಸಿದಾಗ ಒಳ್ಳೆಯ ಕೆಲಸ. ಟ್ಯಾಂಕ್ ಕ್ಲೀನ್ ಮಾಡಲೇಬೇಕು ಅಂದರೆ ಬೋರಿಂದ ನೀರು ಬರಬೇಕು ಅಂದಾಗ ಸಂಪ್ ಹೋಗಿ ಕಲೆಕ್ಟ್ ಆಗುತ್ತೆ, ಮೇಲ್ಗಡೆ ಕಲೆಕ್ಟ್ ಆಗುತ್ತೆ. ಎಷ್ಟೋ ಜನ ಕಲೆಕ್ಟ್ ಮಾಡಿ ಕ್ಲೀನ್ ಮಾಡಲ್ಲ. ಸೊ ನೀವು ಒಂದು ಒಳ್ಳೆಯ ಕೆಲಸ. ನಾನು ಇದನ್ನು ತುಂಬ ಕಡೆ ಫಾಲೋಅಪ್ ಮಾಡ್ತಾನೇ ಇದೆ. ನೀರು ಕುಡಿಬೇಕು ಅಂದರೆ ಫಸ್ಟು ಮನುಷ್ಯನಿಗೆ ನೀರು ಇಂಪಾರ್ಟೆಂಟ್. ನೀರು ಇಂಪಾರ್ಟೆಂಟ್ ಆದಾಗ ಏನಾಯಿತು, ಅವರು ನೋಡಿ ಸಂಪ್ ಕ್ಯಾಪ್ಗಳು ಹಾಕ್ತಾರೆ, ಬೋರಲ್ಲಿ ಐರನ್ನು ಕಬ್ಬಿಣದು ಆ ರಿಂಗ್ ಬಿಡ್ತಾರೆ, ಆಮೇಲೆ ಬೋರಲ್ಲಿ ನೀರು ತಂದು ಹಾಕ್ತಾರೆ ಅಥವಾ ಟ್ಯಾಂಕರಿಂದ ತಂದು ಹಾಕ್ತಾರೆ. ಯಾವ್ಯಾವ ನೀರನ್ನು ಎಲ್ಲೇನೋ ತಂದು ಹಾಕ್ತಾರೆ. ಮನೆಗಳಲ್ಲಿ ಟ್ಯಾಂಕರ್ ನೀರನ್ನು ಅಪ್ಲೈ ಮಾಡಿಕೊಂಡು ಮೇಲ್ಗಡೆ ಶೇಖರಣೆ ಆಗುತ್ತೆ. ಶೇಖರಣೆ ಆಗೋ ನೀರನ್ನ ತೊಳೆಯಲ್ಲ. RO ಇಟ್ಕೋಬೋದು, ಏನೇ ಇಟ್ಕೋಬೋದು. ಇಟ್ಕೊಂಡ್ರೂ ನೀರು ಬರಲ್ಲ, ಕ್ಲಾರಿಟಿ ಬರಲ್ಲ. ಆ ಮಿಷಿನು ಏನು ತೊಗೊಂಡಿರ್ತೀವಿ RO ಫಿಲ್ಟ್ರು ಹೋಗ್ಬಿಡುತ್ತೆ. ನೀವು ಇದನ್ನು ಪ್ರತಿ 4 ತಿಂಗಳು ಅಥವಾ 3 ತಿಂಗಳು ಅಥವಾ ಸೆಕ್ಟರ್, ಈ ಹಾಸ್ಪಿಟಲ್ಸ್ ಆಗ್ಬೋದು ಯಾವುದಾದ್ರು, ಅವರು ಒಂದು ನನಗೆ ಗೈಡೆನ್ಸ್ ಕೊಟ್ಟರು. ಆಮೇಲೆ ಇದಕ್ಕೆ ಆದ ವಾಟ್ರು ರಿಸರ್ಚಿಂಗರು ನನಗೆ ಒಬ್ಬರು ಪರಿಚಯ ಆದರು. ಬಟ್ ಇದನ್ನು ಮಾಡೋಕ್ಕೆ ಮುಂಚೆ ಪ್ರೊಫೆಷನಲ್ ಕೆಲಸ ಮಾಡಿ, ಫಸ್ಟ್ ತಿಳ್ಕೊಂಡಾದಮೇಲೆ ಕೆಲಸ ಸ್ಟಾರ್ಟ್ ಮಾಡಿ. ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಏನೇನಾಗಬೇಕು ಅದನ್ನು ತಿಳ್ಕೊಂಡು ವರ್ಕ್ ಮಾಡಿ. ಆಯಿತು ಅಂದಾಗ ನಾನೇನು ಮಾಡಿದೆ, ಫಸ್ಟು ಎಕ್ವಿಪ್ಮೆಂಟ್ಗಳು ಎಲ್ಲೆಲ್ಲಿ ಏನೇನು ಸಿಗುತ್ತೆ ನೋಡಿದೆ. ಅಥವಾ ಇದಕ್ಕೆ ಏನೇನು ಬೇಕು, ವೆಹಿಕಲ್ ಬೇಕಾ, ಎಂಪ್ಲಾಯ್ ಬೇಕಾ, ಏನು ಎಲ್ಲ ತಿಳ್ಕೊಂಡು. ಆದರೂ ಎಲ್ಲ ಆಯಿತು. ಒಂದು ಆದಾಗ ಶಿವರಾತ್ರಿ ಒಂದು ಟೈಮಲ್ಲಿ ಸ್ಟಾರ್ಟ್ ಮಾಡ್ದು. ನಮ್ಮ ಶ್ರೀಮತಿಯರು ಕೂಡ ಸಪೋರ್ಟ್ ಮಾಡಿ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಇದು ಕೆಲಸನ ಪ್ರಾರಂಭ ಮಾಡಬೇಕು ಅಂತೇಳ್ಬಿಟ್ಟು ಜ್ಯೋತಿಷರನ್ನು ಕೂಡ ಅವರೂ ಕೂಡ ಒಳ್ಳೆಯ ಕಾರ್ಯ, ಒಳ್ಳೆಯ ಸರ್ವಿಸ್ ಇದು, ನೀವು ಇದನ್ನು ಮಾಡ್ತಾಯಿದ್ದೀರಾ, ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಅವರು ನಮಗೆ ಒಂದು ದಿನ ಕೊಟ್ಟರು. ಶಿವರಾತ್ರಿ ದಿನವೇ ಸ್ಟಾರ್ಟ್ ಮಾಡ್ದು. ಅದನ್ನು ಮಾಡಬೇಕು ಅಂದಾಗ ನಾನು ಫಸ್ಟು ಮನೆಗಳಿಗೆ ಹೋಗಿ ಪಾಂಪ್ಲೆಟ್ಸ್ ಹಾಕ್ಕೊಂಡು, ಶ್ರೀಮತಿನೂ ಕೂಡ ಫೋನ್ ಅಟೆಂಡ್ ಮಾಡಿಕೊಂಡು, ಯಾರೂ ಸಪೋರ್ಟ್ ಇಲ್ಲ ಅವಾಗ, ಎಂಪ್ಲಾಯ್ ತೊಗೊಂಡಿಲ್ಲ, ನಾವೇ ಇದು ಮಾಡಿದಾಗ ಏನಾಯಿತು, ನಮಗೆ ಆರ್ಡ್ರುಗಳು ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಬೇಕು ಅಂತ. ತುಂಬ ಸಮಸ್ಯೆ ಇದ್ದಾಗ ಏನಾಯಿತು, ಒಂದು ವ್ಯಾನ್ ತೊಗೊಂಡಾಗ ನಮ್ಮ ಸ್ನೇಹಿತರಿದ್ದರು, ಅದಕ್ಕೂ ಕೂಡ ನನ್ನ ಅಮೌಂಟನ್ನು ಪೇ ಮಾಡಿಲ್ಲ. ಸೊ ಅವರು ನನಗೆ ಕೊಟ್ಟಾಗ ಅದು ನಿಧಾನಕ್ಕೆ ಎಕ್ವಿಪ್ಮೆಂಟ್ ಮೋಟ್ರ್ ಆಗ್ಬೋದು, ಅದು ಹೈ ಪ್ರೆಷರ್ ಆಗ್ಬೋದು, ಅದು ತುಂಬ ಕಡಿಮೆನಲ್ಲೇ ತೊಗೊಂಡೆ. ನಾನು ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ತೊಗೊಂಡೆ. ಅದು ತೊಗೊಂಡಾಗ ಸೊ ಹಾಸ್ಪಿಟಲ್ಗೆ ಅವ್ರು ಹೇಳಿದ್ರಲ್ಲ, ಅಲ್ಲಿಗೆ ಹೋದಾಗ ಏನಂದರು, ಮಾಡಿದೆ ಸರ್, ನಾನು ನೀವು ಹೇಳಿದ್ದ ಗೈಡೆನ್ಸ್ ಕೊಟ್ಟಾಗ ನಾನು ಯೋಚನೆ ಮಾಡಿ 6 ತಿಂಗಳು ಟೈಮ್ ತೊಗೊಂಡು ಇವಾಗ ಇಲ್ಲಿಗೆ ಬಂದಿದ್ದೀನಿ, ನಾನು ಮಾಡ್ಬೋದಾ ಸರ್ ಅಂತ. ಖಂಡಿತವಾಗ್ಲೂ ಮಾಡಿ ಅಂತ ಹೇಳಿದ್ರು. ಡಿವಾಟ್ರಿಂಗ್ ಮಾಡಬೇಕು. ಡಿವಾಟ್ರಿಂಗ್ ಮಾಡೋಕ್ಕೆ 2 ಅವರ್ ಆಗೋದು 4 ಅವರ್ ಆಗ್ತಿತ್ತು. 4 ಅವರ್ ಆದಾಗ ಇಲ್ಲ ಮಾಡಿ, ನೀವೇನೇ ಸಪೋರ್ಟ್ ಬೇಕು ನಾವು ಕೊಡ್ತೀವಿ, ಕರೆಂಟಿಂದ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ನಮ್ಮ ಎಂಪ್ಲಾಯಿನೂ ಕೊಡ್ತೀವಿ. ಅವತ್ತು ನಾನೊಬ್ಬನೇ, ನನ್ನ ಜೊತೆಗೆ ಒಬ್ಬರು ಗೆಳೆಯರನ್ನು ಕರ್ಕೊಂಡು ಹೋಗಿದ್ದೆ. ನಾನೇ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಹೇಳಿಕೊಂಡು ನಾನೇ ಮಾಡಿದೆ. ಸ್ಟಾರ್ಟ್ ಮಾಡಬೇಕು ನಮ್ಮಿಂದನೇ ಮಾಡ್ದು. ಅವತ್ತು ಹೋದಾಗ ಏನಾಯಿತು, ಸೊ ಸ್ಮಾಲ್ ಹೈ ಪ್ರೆಷರ್ ಇತ್ತು, ಅಥವಾ ಡಿಮಾಟ್ರಿಕ್ ಮೋಟ್ರ್ ಇತ್ತು, ವ್ಯಾಕ್ಯೂಮ್ ಇತ್ತು, ಚಿಕ್ಕದೇ ಯೂಸ್ ಮಾಡಿಕೊಂಡು ಅವ್ರು ಕೊಟ್ಟಿದ್ದು ಒಂದು 10,000 to 20,000 ಲೀಟರ್ ಸಂಪ್ ಇತ್ತು. ತುಂಬ ಸಂಪ್ಗಳಿದ್ದು. ಫಸ್ಟ್ ಒಂದು ಕೊಟ್ಟರು, ಮಾಡ್ದು. ಅದಕ್ಕೆ 4 ಅವರಿಂದ 5 ಅವರ್ ಟೈಮ್ ತೊಗೊಳ್ದಾಗ ಸೊ ಅವ್ರ ಮೇಲ್ಗಡೆ ಬಂದು ಕ್ಯಾಪ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿದಾಗ ಸೊ ಸಖತ್ತಾಗಿ ಮಾಡಿದ್ರಿ, ಚೆನ್ನಾಗಿತ್ತು, ಸರ್ವೀಸು ಚೆನ್ನಾಗಿತ್ತು. ಆಮೇಲೆ ಇದನ್ನು ನೀವೇನು ತಪ್ಪು ತಿಳ್ಕೊಬೇಡಿ, ನೀವು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಈ ಪ್ರೊಫೆಷನ್ ನಾನು ಹೊರಗಡೆ ಈ ಪ್ಲಂಬರು ಅಥವಾ ಹೌಸ್ ಕೀಪಿಂಗರು ಬಂದು ಈ ಕೆಲಸ ಮಾಡೋರ ಹತ್ರ ಕ್ಲೀನ್ ಮಾಡ್ತಿದ್ದೆ. ಪಾಪ ಅವ್ರ ಹತ್ರ ಏನೂ ಇರ್ತಿರ್ಲಿಲ್ಲ, ಈ ಕೆಲಸ ಮಾಡ್ತಿದ್ದೋ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಒಂದು ಬೆನ್ನು ತಟ್ಟಿದ್ರು. ಆ ಬೆನ್ನು ತಟ್ಟಿದ್ದೆ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ. ಎಸ್ ಸರ್, ಮತ್ತಷ್ಟು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೋಬಿಡೋಣ. ವೀಕ್ಷಕರೇ, ವಾಟರ್ ಟ್ಯಾಂಕ್ ಕ್ಲೀನಿಂಗ್ ವಾರಿಯರ್ಸ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ಬಳಿಕ. ಬ್ರೇಕ್ನ ಬಳಿಕ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ವಾರಿಯರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಯಾವ ರೀತಿ ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ ಕಸ್ಟಮರ್ಸ್ಗೆ? ಮನೆಗಳಾಗ್ಬೋದು, ಹಾಸ್ಪಿಟಲ್ಸ್ಗಾಗ್ಬೋದು, ಸ್ಕೂಲ್ ಆಗ್ಬೋದು, ಅಥವಾ ಲೇಔಟ್ಗಳಾಗ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗ್ಬೋದು, ಪಿಲ್ಲರ್ ಟ್ಯಾಂಕ್ ಆಗ್ಬೋದು,
ಪ್ರತಿಯೊಂದು ಎಲ್ಲ ಪಬ್ಲಿಕ್ ಸೆಕ್ಟರಲ್ಲಿ ಏನೇನು ಬರುತ್ತೆ ಎಲ್ಲ ಥರದಲ್ಲೂ ಸರ್ವಿಸ್ ಕೊಡ್ತೀವಿ. ಸರ್ವಿಸ್ ಕೊಡುವಾಗ ತೊಂದರೆನೂ ಇರುತ್ತೆ, ಅನುಕೂಲನೂ ಇರುತ್ತೆ, ಅನಾನುಕೂಲನೂ ಇರುತ್ತೆ. ಜನಗಳಿಗೆ ಅನುಕೂಲ ಆಗಬೇಕು. ಫಸ್ಟ್ ಬೋರ್ ನೀರು ಬರುತ್ತೆ, ಕಾವೇರಿ ನೀರು ಬರುತ್ತೆ, ಟ್ಯಾಂಕರಲ್ಲಿ ಹಾಕ್ಸ್ಕೊಳ್ತಾರೆ. ಅದು ಪ್ರೆಷರ್ ಪಂಪಿಂದ ಬರುವಾಗ ನಾವು ಮೆಕನೈಸ್ಡಲ್ಲಿ ಸರ್ವಿಸ್ ಮಾಡ್ತೀವಿ. ಸರ್ವಿಸ್ ಮಾಡುವ ಈ ಕೆಲವೊಂದು ಪಾಚಿಗಳು ಇರ್ತದೆ, ಈ ಬೋರ್ ನೀರು ಆಗ್ಬೋದು ಅಥವಾ ಸೆಕ್ಟರಲ್ಲಿ ಕೆಲವೊಂದು ಓಪನ್ ನೀರಲ್ಲಿ ಆಗ್ಬೋದು, ವೆಲ್ ನೀರು ಆಗ್ಬೋದು. ವೆಲ್ ನೀರನ್ನು ಕೂಡ ಕನೆಕ್ಟ್ ಮಾಡ್ಕೊತಾರೆ. ಅಥವಾ ಸರ್ವಿಸ್ ಮಾಡುವಾಗ ನಾವು ಪಾಚಿ ಈ ಡಿವಾಟ್ರಿಂಗ್ ಮಾಡುವಾಗ ಗಲೀಜು ನೀರು ಬರುತ್ತೆ. ಮನೆಗಳಲ್ಲಿ ಯೂಸ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಸ್ಟೋರೇಜ್ ಟ್ಯಾಂಕ್ ತುಂಬ ದಿನಗಳಿಂದ ಸ್ಟೋರೇಜ್ ಆಗಿರುತ್ತೆ. ಸ್ಟೋರೇಜ್ ಆದಾಗ ಏನಾಗುತ್ತೆ, ಪಾಚಿ ಕಟ್ಟಿರುತ್ತೆ, ಬ್ಯಾಕ್ಟೀರಿಯಾಸ್ ಆಗಿರುತ್ತೆ. ನಾನು ಹೇಳಿದೆ ಆವಾಗಲೇ, ಏಜ್ ಆಗಿರೋರು ಅಥವಾ ಮಕ್ಕಳಿರ್ತಾರೆ, ತುಂಬ ಚಿಕ್ಕ ಮಕ್ಕಳಿರ್ತಾರೆ, ನೀರು ಬೇಕು. ಫಸ್ಟ್ ಟ್ಯಾಂಕ್ಗಳನ್ನು ಕ್ಲೀನ್ ಮಾಡಿದ್ರೆ ಶುಚಿಯಾಗಿ ಅದು ನಮ್ಮ ಆರ್ವಾಗಾಗ್ಬೋದು, ಅಡುಗೆ ಮಾಡಲಿಕ್ಕಾಗ್ಬೋದು, ಕ್ಲೀನಾಗಿ ನೀರು ಬರುತ್ತೆ. ಅದರಿಂದ ಪ್ರೊವೈಡ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ತೀವಿ. ಪ್ರತಿಯೊಂದು ಸರ್ವಿಸ್ಗಳಲ್ಲಿ ಯಾವುದೇ ಸರ್ವಿಸ್ ಆಗ್ಬೋದು. ಹಾಸ್ಪಿಟಲ್ಗೆ ಹೋದ್ರೂ ಆಪ್ರೇಷನ್ನು OPT ಮಾಡ್ತಾರೆ. ಅಥವಾ ಸ್ಕೂಲ್ಸ್ ಆಗ್ಬೋದು, ಮಕ್ಕಳಿರ್ತಾರೆ, ಅಥವಾ ದೊಡ್ಡ ದೊಡ್ಡ ಮಾಲ್ ಆಗ್ಬೋದು, ಅಥವಾ ಲೇಔಟ್ ಆಗ್ಬೋದು. ಪಿಲ್ಲರ್ ಟ್ಯಾಂಕ್ಗಳಲ್ಲಿ ತುಂಬ ದಿನಗಳಿಂದ ಕ್ಲೀನ್ ಮಾಡಲ್ಲ. ದೊಡ್ಡ ದೊಡ್ಡ ಒಂದು ಲೇಔಟ್ಗಳಲ್ಲಿ ಸುಮಾರು ಒಂದು 500 ಮನೆ, 1000 ಮನೆ. ಆ ಪಿಲ್ಲರ್ ಟ್ಯಾಂಕಿಂದ ನೀರು ಬರಬೇಕು ಅಂದರೆ ಅದಕ್ಕೆ ಹೈಟ್ ಆಗತ್ತೆ, ಕ್ಲೀನ್ ಮಾಡಲಿಕ್ಕಲ್ಲ. ಅದಕ್ಕೆ ಆದ ಹೇಗೆ ಸೇಫ್ಟಿ ಎಕ್ವಿಪ್ಮೆಂಟ್ನ ಹಾಕ್ಕೊಂಡು ಅದು ಏನೇನು ಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಅದು ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಮೇಡಮ್, ಪ್ರೊವೈಡ್ ಮಾಡ್ತೀವಿ. ಸರ್, ಇನ್ನು ಕಮರ್ಷಿಯಲ್ ಟ್ಯಾಂಕ್ಸ್ ಇರುತ್ತೆ, ರೆಸಿಡೆನ್ಷಿಯಲ್ ಟ್ಯಾಂಕ್ಸ್ ಕೂಡ ಇರುತ್ತೆ, ಟ್ಯಾಕ್ಸ್ ಕೂಡ ಇರುತ್ತೆ. ಸೊ ಯಾವ ರೀತಿಯಾದಂತಹ ಡಿಫ್ರೆನ್ಸ್ ಇರುತ್ತೆ ಕ್ಲೀನಿಂಗ್ಗೆ ಅಂತ? ಕಮರ್ಷಿಯಲ್ಗೂ ರೆಸಿಡೆನ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ. ಕಮರ್ಷಿಯಲಲ್ಲಿ ಏನಾಗುತ್ತೆ ಅಂದರೆ ಅದು ದೊಡ್ಡ ಟ್ಯಾಂಕ್ಗಳು ಬರುತ್ತೆ. ಕಮರ್ಷಿಯಲ್ಗೂ ರೆಸಿಡೆನ್ಸ್ಗಳು ಮನೆಗಳಿಗೂ ತುಂಬ ಡಿಫ್ರೆನ್ಸ್. ಮನೆಗಳಲ್ಲಿ ನೋಡಿ, ಮನೆ ಲೇಔಟ್ ಥರ ಇರ್ತವೆ, ಅಥವಾ ವಿಲ್ಲಾ ಇರ್ಬೋದು, ಅಥವಾ ಚಿಕ್ಕ ಚಿಕ್ಕ ಮನೆಗಳು 30-40 ಇರ್ಬೋದು, 60-40 ಇರ್ಬೋದು, 100/100 ಚಿಕ್ಕ ಚಿಕ್ಕ ಸ್ಮಾಲ್ ಅಪಾರ್ಟ್ಮೆಂಟ್ಸ್ ಇರ್ಬೋದು. ಸ್ಮಾಲ್ ಅಪಾರ್ಟ್ಮೆಂಟ್ಸ್ ಇದ್ದಾಗ ಏನಾಗುತ್ತೆ, ಒಂದು 10 ಟ್ಯಾಂಕು ಅಥವಾ 15 ಟ್ಯಾಂಕ್ ಇರ್ತವೆ. ಕೆಳಗಡೆ 20,000 ಲೀಟ್ರು ಟ್ಯಾಂಕ್ ಇರ್ತವೆ. ಆಮೇಲೆ ಸೊ ಕೆಳಗಡೆ ಕೆಲವು ಕಡೆ ಏರಿಯಾದಲ್ಲಿ ನೀರಿರಲ್ಲ, ಅವ್ರು ಟ್ಯಾಂಕರ್ ಮುಖಾಂತರನೂ ಹಾಕ್ಸ್ಕೋತಾರೆ. ಅದನ್ನು ಏನಾಗುತ್ತೆ, ನಾವು ಟ್ಯಾಂಕ್ ಕ್ಲೀನ್ ಮಾಡುವಾಗ ಡಿವಾಟ್ರಿಂಗ್ ಮಾಡಿ ಅದನ್ನು ಸ್ಲಡ್ಜ್ ರಿಮೂವ್ ಮಾಡಿ, ಆವಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ 6 ಸ್ಟೇಜಲ್ಲಿ ನಾವು ಟ್ಯಾಂಕ್ ಕ್ಲೀನ್ನ ಮಾಡಬೇಕು. ಟ್ಯಾಂಕ್ ಕ್ಲೀನ್ ಮಾಡುವಾಗ ಒಂದೊಂದು ಕ್ಯಾಟಗರಿ ಒಂದೊಂದು ಏರಿಯಾದಲ್ಲಿ, ಬೆಂಗಳೂರಲ್ಲಿ ನಾನಾ ಥರ ಇದೆ. ಬೆಂಗಳೂರು ಆಗ್ಬೋದು, ಗ್ರಾಮಾಂತರ ಆಗ್ಬೋದು, ಸಿಟಿ ಲಿಮಿಟ್ಸ್ ಆಗ್ಬೋದು, ಅಥವಾ ಈ ಸಿಟಿ ಲಿಮಿಟ್ಸ್ ಚಿಕ್ಕಪೇಟೆ, ಶಿವಾಜಿನಗರ, ಈ ಥರ ನಾವು MG ರೋಡು, ಈ ಕೆಲವೊಂದು ಏರಿಯಾದ ಮೇಲೆ ಡಿಫ್ರೆನ್ಸ್. TDS ಉಪ್ಪು ನೀರು ಇರುತ್ತೆ, ಅಥವಾ ಕಾವೇರಿ ವಾಟರ್ ಇರುತ್ತೆ, ಅಥವಾ ಕೆಲವು ಕಡೆ ಟ್ಯಾಂಕರ್ ಹಾಕ್ಸ್ಕೊಳ್ತಾರೆ. ಇದನ್ನು ಈ ಕೆಲವು ಮನೆಗಳಲ್ಲಿ ಮಾಡಬೇಕು ಅಂದಾಗ ತುಂಬ ನಾವು ಇಂಟ್ರೆಸ್ಟ್ ತೊಗೊಂಡು ಅದರಲ್ಲಿ ಎಫಿಷಿಯೆಂಟ್ ತೊಗೊಂಡು ನಾವು ಅದಕ್ಕೆ ಯಾವ ಥರ ಕೆಮಿಕಲ್ ಹಾಕಿ ಕ್ಲೀನ್ ಮಾಡಬೇಕು, ಏನಕ್ಕೆ ಕೆಮಿಕಲ್ ಹಾಕಬೇಕು, ಎಷ್ಟು ಕೆಮಿಕಲ್ ಹಾಕಬೇಕು, ಅದು ಹೈಪೋಕ್ಲೋರೈಡನ್ನು ಹಾಕ್ಬಿಟ್ಟೆ ಯೂಸ್ ಮಾಡಬೇಕು. ಬೇರೆ ಯಾವುದನ್ನು ಆಸಿಡ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಫುಡ್ ಗ್ರೇಡ್ ಕೆಮಿಕಲ್ನ ಹಾಕ್ಬಿಟ್ಟೆ ಯೂಸ್ ಮಾಡಬೇಕು ಅದಕ್ಕೆ. ಸೊ ಮನೆಯಲ್ಲಿ ಮಕ್ಕಳು ಕುಡಿತಾರೆ, ತಂದೆ ತಾಯಿ ಇರ್ತಾರೆ, ಅಥವಾ ಏಜ್ ಆಗಿರ್ತಾರೆ, ಅಡುಗೆ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಬೇಕಾದಾಗ ಮನೆಗೆ ತುಂಬ ಸೆನ್ಸಿಟಿವ್ಗೆ ನಾವು ವರ್ಕ್ ಮಾಡಬೇಕಾದಾಗ ನಾವು ಬಿಫೋರ್ ಆಫ್ಟರ್ ಚೆಕ್ ಮಾಡಿ ಅವ್ರಿಗೆ. ಕೆಲವರು ಮನೆಯಲ್ಲಿ ಏಜ್ ಆಗಿರ್ತಾರೆ, ಮನೆಯಲ್ಲಿ ಬಿಟ್ಟೋಗಿರ್ತಾರೆ. ಬಿಟ್ಟೋದಾಗ ಆ ಏಜ್ ಆಗಿರೋರು ನಮ್ಮನ್ನು ನಂಬಿಕೊಂಡು ಕೆಲಸಕ್ಕೆ ಕರೀತಾರೆ. ನಮ್ಮ ಕಾನ್ಫಿಡೆಂಟು, ನಮ್ಮ ನಂಬಿಕೆ ಮೇಲೆ ನಮಗೆ ಕೆಲಸ ಕೊಟ್ಟಿರ್ತಾರೆ. ಕೆಲಸ ಕೊಟ್ಟಾಗ ಅದನ್ನು ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಬಿಫೋರ್ ಆಫ್ಟರ್ ನಾವು ಕೊಡಬೇಕು. ಏನು ಕೆಮಿಕಲ್ ಹಾಕ್ತೀವಿ, ಏನಾಗ್ತೀವಿ ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಅದೇ ನಾವು ಕಮರ್ಷಿಯಲಲ್ಲಿ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಅವ್ರದ್ದು 6 ತಿಂಗಳು ಅಥವಾ ವರ್ಷ ಇರುತ್ತೆ ಶೆಡ್ಯೂಲ್. ಸೊ ಡಿಪೆಂಡ್ ಆನ್ ಹಾಸ್ಪಿಟಲ್ ಆಗ್ಬೋದು, ಅಥವಾ ಸೊ ಇದು ಕಂಪ್ನಿಗಳಾಗ್ಬೋದು, ITBT ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಫುಡ್ ಡಿಪಾರ್ಟ್ಮೆಂಟ್, ಅವ್ರದ್ದೇ ಆದ ಶೆಡ್ಯೂಲ್ ಇರುತ್ತೆ. ಶೆಡ್ಯೂಲಲ್ಲಿ ಅವ್ರದ್ದು ಆಡಿಟಿಂಗ್ ಇರುತ್ತೆ. ಸೊ ಅದಕ್ಕೆ ಆದ ಒಂದು ವರ್ಕ್ ಇರುತ್ತೆ. ಕಮರ್ಷಿಯಲಲ್ಲಿ ಬಂದ್ಬಿಟ್ಟು ಅವರು ಏನೇನು ನಮಗೆ ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ, ಆ ಚೆಕ್ ಲಿಸ್ಟ್ ಮುಖಾಂತರನೇ ವರ್ಕ್ ಮಾಡಬೇಕು. ಅವರಲ್ಲಿ ಸೇಫ್ಟಿ ತುಂಬ ಇರುತ್ತೆ. ಆ ಸೇಫ್ಟಿ ಮುಖಾಂತರನೇ ವರ್ಕ್ ಮಾಡಬೇಕು. ಅವರು ನಾವು ಕೊಟೇಶನ್ ಕೊಟ್ಟು, PO ಕೊಟ್ಟು, ಎಲ್ಲ ವರ್ಕ್ ಮಾಡಿದ್ಮೇಲೆ, PO ಬಂದಮೇಲೆ ಅವರು ಒಂದು ಶೆಡ್ಯೂಲ್ ಕೊಡ್ತಾರೆ. ಆ ಶೆಡ್ಯೂಲ್ ಮೇಲೆ ಪ್ರತಿಯೊಂದು ಯಾವುದೇ ಟ್ಯಾಂಕ್ ಮಾಡಬೇಕು ಅಂದ್ರೂ ಅವರ ಆಡಳಿತ ಮಂಡಳಿ ಅಥವಾ ಅಡ್ಮಿನಿಸ್ಟ್ರೇಷನ್ ಪ್ರತಿಯೊಂದು ಅವರು ಪರ್ಮಿಷನ್ ಮುಖಾಂತರನೇ, ಯಾವ ಶೆಡ್ಯೂಲ್ ಮುಖಾಂತರನೇ ವರ್ಕ್ ಮಾಡಬೇಕು. ಇದು ಮನೆಗಳದಾಗಲ್ಲ. ಮನೆಗಳಲ್ಲಿ ಅವ್ರದ್ದೇ ಆದ ಡಿಸಿಷನ್ನು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದು ಅವ್ರಿಗೆ ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರಲ್ಲ. ನಾವು ಗೈಡೆನ್ಸ್ ಕೊಡ್ತೀವಿ 3 ರಿಂದ 4 ತಿಂಗಳು ಅಥವಾ 45 ರಿಂದ
90 ದಿನ ದೊಡ್ಡ ಮಾಡಬೇಕು. ಏರಿಯಾದ ಮೇಲೆ ಕೆಲವೊಂದು ವಾಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಉಪ್ಪು ನೀರು ಇರುತ್ತೆ, ಕೆಲವು ಕಡೆ ಉಪ್ಪು ನೀರು ಇರಲ್ಲ, ಬೋರ್ ನೀರು ಇರುತ್ತೆ. ಬೋರ್ ಒಳಗಡೆ ಪ್ರೆಷರ್ ವಾಟ್ರ್ ಬಂದಾಗ ಏನಾಗುತ್ತೆ, ಆ ಸಿಲ್ಟು ಸಂಪೊಳಗೆ ಬರುತ್ತೆ ಅಥವಾ ಟ್ಯಾಂಕ್ ಒಳಗಡೆ ಹೋಗುತ್ತೆ. ಅದು ಏನಾಗುತ್ತೆ, ಎಕ್ಸಾಂಪಲ್ಲು ಮೇಲ್ಗಡೆ ಹೋದಾಗ ಸ್ಲರಿ ಟೈಪ್ ಆಗಿ ಕೂತ್ಕೊಳ್ಳುತ್ತೆ. ಆ ಸ್ಲರಿ ಏನಾಗುತ್ತೆ, ನಾವು ಕೊಳಾಯಿನಲ್ಲಿ ನೀರು ಬಿಟ್ಟಾಗ ಅಥವಾ ಅಡುಗೆ ಮಾಡ್ಲಿಕ್ಕೆ ಬಿಟ್ಟಾಗ, ಸ್ನಾನ ಮಾಡಿಕ್ಕೆ ಬಿಟ್ಟಾಗ ಅಥವಾ ನಾವು ಆರ್ ಒ ಬಿಟ್ಟಾಗ ಏನಾಗುತ್ತೆ, ಆರ್ ಒನೂ ಕೂಡ ಹಾಳಾಗುತ್ತೆ. ಆ ಮುಖಾಂತರ ನಾವೇನು ಮಾಡಬೇಕು, ಅದನ್ನು 45ರಿಂದ 90 ದಿನದೊಳಗಡೆ ಟ್ಯಾಂಕು ಸಂಪೂರ್ಣ ಕ್ಲೀನ್ ಮಾಡಬೇಕು. ಪ್ರೊಫೆಷನಲ್ಲಾಗೆ ಇದು ಕಮರ್ಷಿಯಲ್ದು ಈ ಥರ ಇರುತ್ತೆ. ಕಮರ್ಷಿಯಲ್ದೇ ಬೇರೆ, ರೆಸಿಡೆನ್ಸಿಯಲ್ದೇ ಬೇರೆ. ರೆಸಿಡೆನ್ಸಿಯಲ್ಲೂ ಕೂಡ ಸೆನ್ಸಿಟಿವ್ ಆಗಿ ವರ್ಕ್ ಮಾಡಬೇಕು. ಯಾಕೆಂದರೆ ಅಲ್ಲಿ ಜನಗಳು ನಾವು ಮನೆಗಳಲ್ಲಿ ಇರೋದ್ರಿಂದ ಇದು ಕಮರ್ಷಿಯಲ್, ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಇರುತ್ತೆ. ದೊಡ್ಡ ಸೈಟು, ಇದು ಚಿಕ್ಕದು ಮನೆಗಳು. ಅದರಿಂದ ಇಲ್ಲಿ 2 ಅಥವಾ 3 ಮೇಲ್ಗಡೆ ಸೋಲಾರ್ಗೆ ಹಾಕ್ಕೊಂಡಿರ್ತಾರೆ, ಡ್ರಿಂಕಿಂಗಿಗೆ ಬೇರೆ ಸಪ್ರೇಟಾಗಿ ಹಾಕ್ಕೊಂಡಿರ್ತಾರೆ, ಆಮೇಲೆ ಕಾವೇರಿಗೆ ಸಪ್ರೇಟಾಗಿ ಹಾಕ್ಕೊಂಡಿರ್ತಾರೆ. ಇದನ್ನೆಲ್ಲ ನೋಡಿಕೊಂಡು ನಾವು ಕ್ಲೀನ್ ಮಾಡಬೇಕು. ಕಮರ್ಷಿಯಲ್ ಆಗಲ್ಲ. ಸೊ ಎಲ್ಲ ಒಂದೇ ಇರುತ್ತೆ. ಟ್ರೀಟ್ ಮಾಡಿ ಅವ್ರ ಮೇಲ್ಗಡೆ ಕಳಿಸಿ ಫೈರು ಟ್ರೀಟೆಡು ಅದನ್ನು ಮಾಡಿರ್ತಾರೆ. ಡಿಫ್ರೆಂಟ್ ಅಂದರೆ ದೊಡ್ಡ ಟ್ಯಾಂಕು, ಇದು ಚಿಕ್ಕದು. ಅವರು ಶೆಡ್ಯೂಲ್ ಕೊಡೋದ ಮೇಲೆ ಹೋಗುತ್ತೆ, ಇದರಲ್ಲಿ ಇದ್ರ ಮೇಲೆ ಹೋಗುತ್ತೆ. ಸರ್, ಇನ್ನು ನಾವು ಕೆಲವ್ರನ್ನ ನೋಡ್ತಾ ಇರ್ತೀವಿ, ರೆಗ್ಯುಲರ್ ಆಗಿ ವಾಟರ್ ಟ್ಯಾಂಕ್ ನ ಕ್ಲೀನ್ ಮಾಡಿಸ್ತಾರೆ. ಇನ್ನು ಕೆಲವರು ವಾಟರ್ ಟ್ಯಾಂಕ್ ನ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿಸ್ತಾ ಇರಲ್ಲ. 3 months 4 months 6 months ಆ ರೀತಿಯಾಗಿ ಕ್ಲೀನ್ ಮಾಡಿಸ್ತಾ ಇರ್ತಾರೆ. ಸೊ ವಾಟರ್ ಟ್ಯಾಂಕ್ ನ ಕ್ಲೀನ್ ಮಾಡೋದ್ರಿಂದ ಯಾವೆಲ್ಲ ರೀತಿ ಅನುಕೂಲ ಆಗುತ್ತೆ, ಒಂದ್ ವೇಳೆ ಕ್ಲೀನ್ ಮಾಡಿಸ್ಲಿಲ್ಲ ಅಂದ್ರೆ ಯಾವೆಲ್ಲ ರೀತಿ ಅನಾನುಕೂಲ ಅದು ಆಗುತ್ತೆ? ನಾನು ಹೇಳೋದಕ್ಕಿಂತ ಆಲ್ಮೋಸ್ಟ್ ಇವಾಗಿನ ಜನರೇಷನ್ ಅಲ್ಲಿ ಇವಾಗ ಗೊತ್ತಿದೆ. ಆಲ್ಮೋಸ್ಟ್ ಟ್ಯಾಂಕ್ ಕ್ಲೀನ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನಾವು ಅವಾಗಲೇ ಹೇಳಿದೆ ನಿಮಗೆ ಕುಡಿಲಿಕ್ಕೆ ನೀರು ಇಂಪಾರ್ಟೆಂಟು, ಎಲ್ಲದಕ್ಕಿಂತ ನೀರು ಗಾಳಿ ಬೆಳಕು ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಇದು ನೀರು ತುಂಬ ಇಂಪಾರ್ಟೆಂಟ್. ಮನುಷ್ಯನಿಗೆ ನೀರಿಲ್ಲ ಅಂದ್ರೆ ಇರೋಕ್ಕಾಗಲ್ಲ. ಅದರಲ್ಲಿ ಶುಚಿಯಾಗಿ ನೀರು ಕುಡಿಬೇಕು ಅನ್ನೋದೇ ಇವಾಗ ಹೆಲ್ತ್ ಕಾನ್ಸೆಪ್ಟಲ್ಲಿ ಪ್ರತಿಯೊಂದು ಹಾಸ್ಪಿಟಲ್ ಆಗ್ಬೋದು, ಯಾವುದೇ ಒಂದು ಇದರಲ್ಲಾಗ್ಬೋದು ಹೇಳ್ತಾನೆ ಇರ್ತಾರೆ, ನಿಮಗೆ ಅದ್ರ ಗೊತ್ತು. ಸೊ ನೀರನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಕಾಯಿಲೆಗಳು ಕಾಯಿಲೆಗಳು ಬರ್ತವೆ. ಚರ್ಮದ ಕಾಯಿಲೆ ಇರ್ಬೋದು, ಅಸ್ತಮ ಇರ್ಬೋದು, ಕೆಮ್ಮಿರ್ಬೋದು. ನೀರಿಂದನೇ ಆಲ್ಮೋಸ್ಟ್ ನನ್ನ ತಿಳಿದ ಮಟ್ಟಿಗೆ ನಾನು ಅನುಭವ, ನನಗೆ ತಿಳಿದಿರೋ ನಮ್ಮ ಡಾಕ್ಟರ್ಸ್ ಆಗ್ಬೋದು, ನಮ್ಮ ಫ್ಯಾಮಿಲಿ ಡಾಕ್ಟರ್, ನಾನು ಅವಾಗಲೇ ಹೇಳಿದೆ ನಿಮಗೆ, ಡಾಕ್ಟರ್ಸು ನಾನು ಈ ಕೆಲಸ ಶುರು ಮಾಡಬೇಕು ಅಂದರೆ ಒಬ್ಬರು ಡಾಕ್ಟರ್ಸು ಓನರಿಂದ ಹಿಡಿದು ಅವ್ರ ಮಾಲೀಕರಿಂದ ಹಿಡಿದು ಪ್ರತಿಯೊಂದು ನೀರಿಂದ ಏನೇನು ತೊಂದರೆಗಳಾಗ್ತದೆ ಅಂದರೆ, ನೀರನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ಒಳಗಡೆ ನೀರನ್ನು ಹಾಕ್ತೀವಿ, ಆ ಕ್ಯಾಪ್ ಇರುತ್ತೆ, ಆ ಕ್ಯಾಪದ್ದು MS ಮೆಟಲ್ ಹಾಕಿರ್ತಾರೆ, ಐರನ್ ಕಂಟೆಂಟ್ಸ್ ಹೋಗುತ್ತೆ. ಆಮೇಲೆ ಟ್ಯಾಂಕರಿಂದ ನೀರು ತಂದು ಎಲ್ಲಿಂದ ತಂದಿಂದ ಹಾಕಿರ್ತಾರೋ, ಯಾವ ನೀರು ಅಂತ ನಾವು ನೋಡಿರಲ್ಲ. ಟ್ಯಾಂಕ್ ನೀರು ಬೇಕು, ಖಾಲಿ ಆಗಿದ ತಕ್ಷಣ ತಂದು ಹಾಕ್ತಾರೆ ಅದು. ಆಮೇಲೆ ನಮ್ಮ ಬೋರು ಪ್ರೆಷರ್ ನೀರಿಂದ ಸಿಲ್ಟ್ ಮೇಲ್ಗಡೆ ಬರುತ್ತೆ. ಈ ಕೆಲವು 4 ಕ್ಯಾಟಗರಿಗಳಿಂದ ನೀರು ನಾವು ಯೂಸ್ ಮಾಡ್ತೀವಿ. ಸಂಪ್ ಒಳಗಡೆ ಯೂಸ್ ಮಾಡ್ತೀವಿ, ಸ್ಟೋರೇಜ್ ಆಗುತ್ತೆ. ಅದು 3 ತಿಂಗಳಾಗುತ್ತೋ 6 ತಿಂಗಳಾಗುತ್ತೋ 1 ತಿಂಗಳಾಗುತ್ತೋ, ಅದು ಸ್ಟೋರೇಜ್ ಆಗಿ ಒಳಗಡೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ಬ್ಯಾಕ್ಟೀರಿಯಾಗಳು, ಕಣ್ಣಿಗೆ ಕಾಣಿಸ್ತಾ ಇರೋ ಬ್ಯಾಕ್ಟೀರಿಯಾಗಳು, ಹುಳಗಳು ಇರ್ತವೆ. ನಾವು ಅದನ್ನು ಕುಡಿತೀವಿ. ಕೆಲವರು ದುಡ್ಡಿರೋರು RO ಹಾಕ್ಕೊಂಡಿರ್ತಾರೆ ಅಥವಾ ಫಿಲ್ಟರ್ ಹಾಕ್ಕೊಂಡಿರ್ತಾರೆ. ಇನ್ನು ಕೆಲವರು ಮಡಿಕೆ ಹಾಕ್ಕೊಂಡು ಕುಡಿತಾರೆ. ಇನ್ನು ಕೆಲವರು ನಾರ್ಮಲಾಗಿ ಮ್ಯಾನ್ಯುವಲ್ ಫಿಲ್ಟರ್ ಹಾಕ್ಕೊಂಡಿರ್ತಾರೆ. ಅದಕ್ಕೆ ಹಾಕಬೇಕು ಅಂದರೆ ಕೆಲವರು ಬಿಂದಿಗೆಲ್ಲೂ ಕೂಡ ಅಥವಾ ಒಂದು ಗ್ಲಾಸಲ್ಲಿ ತೆಗೆದು ಕುಡಿತಾರೆ. ಸೊ ಈ ಥರ ಆಗ್ತಾ ಇರಬೇಕು ಅಂದರೆ ಮನುಷ್ಯನಿಗೆ ಫುಡ್ ಪಾಯ್ಸನ್ ಅಂತ ಹೇಳ್ತಾರೆ, ಅದು ಕೂಡ ವಾಟ್ರ್ನಲ್ಲೂ ಕೂಡ ಆಗುತ್ತೆ ಮೇಡಮ್. ಇದು ನಾನು ಅನುಭವಿಸಿರೋದು. ನೀರಿನಲ್ಲಿ ತುಂಬ ಥರದ ಬ್ಯಾಕ್ಟೀರಿಯಾಗಳು ಇರ್ತವೆ. ಸೊ ಇದು ಆಮೇಲೆ ನೀರನ್ನು ಕ್ಲೀನ್ ಮಾಡಿದ್ರೆ ನಾವು ಶುಚಿಯಾಗಿ ನಮ್ಮ ಆರೋಗ್ಯದಿಂದ ಹಿಡಿದು ಪ್ರತಿಯೊಂದು ಉಪ್ಪು ನೀರು ಇರ್ಬೋದು ಅಥವಾ ಸ್ವೀಟ್ ವಾಟರ್ ಇರ್ಬೋದು, TDS, ಸಾಫ್ಟ್ ವಾಟ್ರು, ಮೈಲ್ಡ್ ವಾಟ್ರು, ಹಾರ್ಡ್ ವಾಟ್ರು ಅಂತ ಹೇಳ್ತೀವಿ. ಬಾವಿ ನೀರನ್ನೇ ಡಿಫ್ರೆಂಟ್. ಬಾವಿ ನೀರು ಕೂಡ ಕೆಲವರು ಹಾಕ್ಕೊಂಡು ಯೂಸ್ ಮಾಡ್ತಾರೆ. ಸ್ವೀಟು, ಸಾಫ್ಟು, ಮೈಲ್ಡ್ ವಾಟರ್ ಅಂತ ನಾನು ಕಾನ್ಸೆಪ್ಟಲ್ಲಿ ಇರ್ತಿರೋದು. ಸೊ ಉಪ್ಪು ನೀರಲ್ಲಿದ್ದಾಗ ಏನಾಗುತ್ತೆ, ಅದು ತುಂಬ ಸ್ಕೇಲ್ ಆಗುತ್ತೆ. ಟ್ಯಾಂಕಲ್ಲಿ ತುಂಬ ಸ್ಕೇಲ್ ಆಗುತ್ತೆ. ಅದನ್ನು ಪ್ರತಿ ಉಪ್ಪು ನೀರನ್ನು 45ರಿಂದ 90 ದಿನದೊಳಗಡೆ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದಷ್ಟು ಅಥವಾ ಸಾಫ್ಟ್ ವಾಟ್ರು, ಕಾವೇರಿ ನೀರು ಬಂದಾಗಲೂ ನಾವು ಅಲ್ಲಿ ಅವರು ಟ್ರೀಟ್ ಮಾಡುವಾಗ BWCSಲ್ಲಿ ಏನಾಗುತ್ತೆ, ಬ್ಲೀಚಿಂಗ್ ಆಗ್ತಾರೆ. ಅದು ಸ್ಲರಿ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು ಟ್ಯಾಂಕಿಗೆ ಬಂದು ಸೇಕರಣೆ ಆಗುತ್ತೆ. ಸೇಕರಣೆ ಆದಾಗ ಉಪ್ಪು ನೀರು, ನಾವು ಕಾವೇರಿ ವಾಟರ್ ಹಾಕ್ಸ್ಕೊಳ್ತಾ ಇದ್ದೀವಿ, ಅದರಲ್ಲಿ ಏನು ಗಲೀಜಿಲ್ಲ ಅಂತ ಹೇಳ್ತಾರೆ. ಅದು ಕೂಡ ಏನಾಗುತ್ತೆ, ಕೆಲವು ಕಡೆ ಪೈಪ್ ಕಟ್ ಆಗಿರುತ್ತೆ, ಕೆಲವು ಕಡೆ ರಿಪೇರಿ ಮಾಡ್ತಾ ಇರ್ತಾರೆ, ಮಿಕ್ಸ್ ಆಗುತ್ತೆ. ನಾನು ಮ್ಯಾನ್ಯುವಲಾಗೆ ಡೈರೆಕ್ಟಾಗಿ ಲೈವಾಗೆ ನೋಡಿರೋದು. ಲೈವಾಗಿ ನೋಡಿ ನಾನು ಆ್ಯಕ್ಚುಲಿ ಕಸ್ಟಮರ್ಗೂ ಕೂಡ ಹೇಳ್ತಾ ಇರ್ತೀವಿ, ಟ್ಯಾಂಕನ್ನು ನಾವು 45ರಿಂದ 90 ದಿನದೊಳಗೆ ನೀವು ಕ್ಲೀನ್ ಮಾಡಿಸ್ಕೊಂಡಷ್ಟು ನಿಮ್ಮ ಆರೋಗ್ಯ, ನಿಮ್ಮ ಫ್ಯಾಮಿಲಿ ಎಲ್ಲರೂ ಹೆಲ್ತಾಗಿರ್ತಾರೆ. ಆಮೇಲೆ ಟೈಮು ಕೂಡ ಕೆಲವ್ರಿಗೆ ಸಿಗೋಲ್ಲ. ಕೆಲವು ಕಸ್ಟಮರು, ಕೆಲವು ಜನಗಳು, ಕೆಲವು ಫ್ಯಾಮಿಲಿ ಅವ್ರ ಮನೇಲಿ ಟೈಮ್ ಇರೋಲ್ಲ, ಟ್ಯಾಂಕ್ ಕ್ಲೀನ್ ಮಾಡೋಕ್ಕೂ ಅವ್ರಿಗೆ ಟೈಮ್ ಇರೋಲ್ಲ. ಅವರೇ ಆದ ಕೆಲವರು ಏನು ಮಾಡ್ತಾರೆ, ನಾವೇ ಕ್ಲೀನ್ ಮಾಡ್ಕೊತಿದ್ದ ಸರ್, ನಮಗೆ ಟೈಮ್ ಇಲ್ಲ, ಒಳ್ಳೆ ಸರ್ವಿಸು, ಒಳ್ಳೆ ಇದು ಕಾನ್ಸೆಪ್ಟು ಇದು ಅಂತ ಹೇಳ್ಬಿಟ್ಟು ಕೆಲವರು
ಇದನ್ನು ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಕ್ಲೀನ್ ಮಾಡಿಸಿದ್ರೆ ಹೆಲ್ತ್ ತುಂಬ ಸೇಫರ್ ಸೈಡ್, ಇದು ನನ್ನ ಒಂದು ಮಾತು. ಕ್ಲೀನ್ ಮಾಡಲಿಲ್ಲ ಅಂದರೆ ಆರೋಗ್ಯನೂ ಹಾಳಾಗುತ್ತೆ, ಮನೇಲಿರೋ ಆರೋಗ್ಯನೂ ಹಾಳಾಗುತ್ತೆ, ಏಜ್ ಆಗಿರೋ ಪರ್ಸನಿಂದ ಹಿಡಿದು ಮಕ್ಕಳಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಫ್ಯಾಮಿಲಿ. ಆ ನೀರು ಶುಚಿಯಾಗಿ ಕುಡಿಬೇಕು ಅನ್ನೋದೇ ಟ್ಯಾಂಕ್ ಕ್ಲೀನ್ ಮಾಡಿಸ್ಬೇಕು. ಟ್ಯಾಂಕ್ ಕ್ಲೀನ್ ಮಾಡ್ತಿಲ್ಲ ಅಂದರೆ ಪ್ರತಿಯೊಂದು ಅಡುಗೆ ಮಾಡೋದ್ರಿಂದ ಹಿಡಿದು ಸ್ನಾನಕ್ಕಿಂತ ಹಿಡಿದು ಪ್ರತಿಯೊಂದಕ್ಕೂ ಯೂಸ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಅದಕ್ಕೋಸ್ಕರ ಇಡೀ ಬೆಂಗಳೂರು ಆಗ್ಬೋದು ಅಥವಾ ಹಳ್ಳಿ ಆಗ್ಬೋದು ಅಥವಾ ಗೊತ್ತಿಲ್ಲದೆ ಇರೋರಿಗೆ ಸುಮಾರು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇನ್ನೂ ದಾರಿಲಿ ಹೋಗ್ತಾರೆ ಅಥವಾ ಕ್ಲೀನ್ ಮಾಡಿಸ್ತಾರೆ, ಅವ್ರು ಕ್ಲೀನ್ ಮಾಡ್ತಾರೆ. ನಾವು ತುಂಬ ಕಡಿಮೆ ಖರ್ಚಿನಲ್ಲಿ ಅದಕ್ಕೆ ಆದ ಉಪಕರಣಗಳನ್ನು ಯೂಸ್ ಮಾಡಿ ಅದಕ್ಕೆ ಆದ ಕೆಮಿಕಲ್, ಸೊ ಕೆಮಿಕಲ್ ಅಂದರೆ ಅದನ್ನು ಯೂಸ್ ಮಾಡಲ್ಲ, ಫುಡ್ ಗ್ರೇಡಲ್ಲಿ ಹೈಪೋಕ್ಲೋರೈಡನ್ನು ಯೂಸ್ ಮಾಡಿ ಅದನ್ನು ನಾವು ವಿತ್ ಸರ್ಟಿಫೈಡನ್ನು ಕೆಮಿಕಲ್ನ ಯೂಸ್ ಮಾಡೋದು. ಯಾವುದೇ ಥರ ತೊಂದರೆ ಆಗ್ದಂಗೆ ಅದಕ್ಕೆ ನಾವು ಗ್ಯಾರಂಟಿ ಥರ ಕೊಟ್ಟು ಕಸ್ಟಮರ್ಗೆ ನಮಗೆ ಸರ್ವಿಸ್ ಇಂಪಾರ್ಟೆಂಟು. ಸರ್ವಿಸ್ ಅನ್ನೋದಕ್ಕಿಂತ ಅವ್ರ ಆರೋಗ್ಯನೂ ಇಂಪಾರ್ಟೆಂಟು. ಮತ್ತು ಅವ್ರಿಗೆ ಆದ ಒಂದು ಸೊ ಟೈಮ್ ಇರಲ್ಲ, ಕೆಲವ್ರಿಗೆ ಮನೆಗೆ ಕೆಲ್ಸಕ್ಕೆ ಹೋಗಬೇಕು ಅಥವಾ ಟೈಮ್ ಇರಲ್ಲ, ಏಜ್ ಆಗಿರ್ತಾರೆ, ಮಕ್ಕಳಿರ್ತಾರೆ, ಅವ್ರದ್ದೇ ಆದ ನಾವು ರೆಸ್ಪಾನ್ಸ್ ತೊಗೊಂಡು ಕೆಲಸ ಆದಮೇಲೆ ಕೆಲಸ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿದೆಯಾ ಅನ್ನೋದು ಅವರು ನಮಗೆ ಫೀಡ್ಬ್ಯಾಕ್ ಕೊಟ್ಟ ಮೇಲೆ ನಾವು ತೊಗೊಳ್ತೀವಿ. ಫೀಡ್ಬ್ಯಾಕು ಕೂಡ ಕಸ್ಟಮರ್ ಕೊಡ್ತಾರೆ. ಕಸ್ಟಮರ್ ಅನ್ನೋದಕ್ಕಿಂತ ನಮಗೆ ಅವ್ರ ಹೆಲ್ತು ಇಂಪಾರ್ಟೆಂಟು, ಆಮೇಲೆ ನಮಗೂ ಸರ್ವಿಸು ಮುಖ್ಯ ಅನ್ನೋದೇ ಒಂದು ಗುರಿಯಾಗಿ ನಾವು ಮಾಡ್ತಾಯಿದ್ದೀವಿ. ಕಸ್ಟಮರ್ಗೂ ಕ್ಲೀನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಕ್ಲೀನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಷ್ಟಿದೆ. ಎಸ್ ಸರ್, ಈಗಾಗಲೇ ನೀವು ಹೇಳಿದ್ರಿ ವಾಟರ್ ಟ್ಯಾಂಕ್ ಕ್ಲೀನ್ ಮಾಡೋದ್ರಿಂದ ಯಾವೆಲ್ಲ ರೀತಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ ಅಂತ. ವಾಟರ್ ಟ್ಯಾಂಕ್ ಕ್ಲೀನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಕ್ಲೀನ್ ಮಾಡೋ ವಾರಿಯರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವ್ರ ಸೇಫ್ಟಿ ಮೆಜರ್ಸ್ ಯಾವ ರೀತಿಯಾಗಿರುತ್ತೆ, ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಅಂತ ಒಳ್ಳೆ ಪಾಯಿಂಟ್ ಕೇಳಿದ್ರ. ಸೊ ಇದು ಎಲ್ಲ ಕಡೆನೂ ಯಾರೂ ಮಾಡ್ತಾ ಇಲ್ಲ ಮೇಡಮ್. ನೀವು ಸೇಫ್ಟಿ ಕೇಳಿದ್ರಿ, ತುಂಬ ಒಳ್ಳೆ ಪಾಯಿಂಟು. ಆಲ್ಮೋಸ್ಟು ಇವಾಗ ಬೆಂಗಳೂರಲ್ಲಿ ಆಗ್ಬೋದು ಅಥವಾ ಎಲ್ಲ ನಾನು ಕಂಡ ಮಟ್ಟಿಗೆ ಬೆಂಗಳೂರಿಂದ ಇಡೀ ಕರ್ನಾಟಕದ ಡಿಸ್ಟ್ರಿಕ್ಟಲ್ಲಿ ಅಥವಾ ತಾಲೂಕುಗಳಾಗ್ಬೋದು, ಹಳ್ಳಿಗಳು, ಇವಾಗ ಎಲ್ಲ ಕಡೆನೂ ಸಂಪುಗಳನ್ನ ಮನೆ ಕಟ್ಟೋದು ಮಾಡ್ತಾ ಇದ್ದಾರೆ. ಸೇಫ್ಟಿ ನೋಡಿ ತುಂಬ ಕಡೆ ನೋಡ್ತಾ ಇದ್ದೀವಿ. ಉಸಿರು ಕಟ್ಟು ಸತ್ತೋದ್ರು, ಅವ್ರು ಸತ್ತೋದ್ರು, ಇವ್ರು ಸತ್ತೋದ್ರು. ನಮ್ಮದೇ ಆದ ಸೇಫ್ಟಿ ಅಂತಂದರೆ ಒಳಗಡೆ ಇಳಿಯೋಕ್ಕೆ ಮುಂಚೆ ಅವ್ರಿಗೆ ಆದ ಆಕ್ಸಿಜನ್ ಚೆಕ್ ಮಾಡಬೇಕು. 19.5 23 ಇನ್ ಬಿಟ್ವೀನ್ ಒಳಗಡೆ ಇದ್ದರೆ ಇಳಿಬೇಕು. ಗಂಬೂಟು, ಗ್ಲೌಸು, ಹೆಲ್ಮೆಟ್ಟು ಅವ್ರಿಗೆ ಆದ ಯೂಸ್ ಮಾಡಬೇಕು. ಅವರು ಕ್ಲೀನ್ ಮಾಡೋರು ವಾರಿಯರ್ಸ್ ಏನಿದೆ ಟ್ಯಾಂಕ್ ಕ್ಲೀನ್ ಮಾಡೋರು ಫಸ್ಟ್ ಅವ್ರು ಹೆಲ್ತ್ ಹೇಗಿದ್ದಾರಾ, ಅವ್ರಿಗೇನಾದರೂ ತೊಂದರೆ ಇದೆಯಾ, ಈ ಕೆಲಸ ಮಾಡಬೇಕು ಅಂದರೆ ಸೊ ಕೆಲವೊಂದು ಮೆಡಿಕಲ್ ರಿಪೋರ್ಟ್ ಇರ್ತವೆ. ಆ ಮೆಡಿಕಲ್ ರಿಪೋರ್ಟ್ ಮುಖಾಂತರನೇ ನಾವು ಅವ್ರನ್ನ ಕೆಲಸಕ್ಕೆ ತೊಗೊಳ್ಬೇಕು. ಅವರು ಶುಚಿಯಾಗಿ ಹೋಗಬೇಕು, ಶುಚಿಯಾಗೇ ಇರಬೇಕು. ಆಮೇಲೆ ನಾವು ನಮ್ಮ ಕಸ್ಟಮರ್ಗೆ ಕಳಿಸ್ಬೇಕು ಅಂದರೆ ಫಸ್ಟು ನಾವು ನಮ್ಮ ಎಂಪ್ಲಾಯಿಂದ ಹಿಡ್ದು ನಮ್ಮ ಆಪ್ರೇಟಿಂದ ಹಿಡ್ದು ಆ ಮೋಟ್ರಿಂದ ಹಿಡ್ದು ಪ್ರತಿಯೊಂದು ಸೇಫ್ಟಿಯಾಗಿ ನಮ್ಮಲ್ಲಿ ಸರ್ವಿಸ್ ಟೆಕ್ನಿಷಿಯನ್ ಅಂತ ಇರ್ತಾರೆ, ವೆಹಿಕಲ್ ಟೆಕ್ನಿಷಿಯನ್ ಅಂತ ಇರ್ತದೆ, ಅದನ್ನು ಆಪ್ರೇಟ್ ಮಾಡೋಕ್ಕೆ ಅದನ್ನು ನೋಡ್ಕೊಳ್ಳೋಕ್ಕೆ ಜವಾಬ್ದಾರು. ಸೊ ಆಡಳಿತ ಮಂಡಳಿ ಏನಿದೆ ಅದನ್ನು ನೇಮಿಸಿದ್ದೀವಿ. ವೆಹಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸರ್ವಿಸ್ ರಿಪೇರಿ ಆಗ್ಬೋದು, ಕ್ಲೀನಿಂಗ್ ಎಕ್ವಿಪ್ಮೆಂಟ್ ಆಗ್ಬೋದು ಅಥವಾ ಸೇಫ್ಟಿ ಎಕ್ವಿಪ್ಮೆಂಟ್ನ ನೋಡ್ಕೊಳ್ಳಿರ್ಬೋದು. ಇದಕ್ಕೆ ಆದ ಟೀಮ್ ವರ್ಕನ್ನು ಸಪ್ರೇಟ್ ಮಾಡಿದ್ವಿ. ರೆಸಿಡೆನ್ಷಿಯಲ್ ಟೀಮ್ಗೆ ಹೋಗಬೇಕು ಅಂದರೆ ಫಸ್ಟು ಅವ್ರು ಬೆಳಿಗ್ಗೆ ಹೋಗೋಕ್ಕೆ ಮುಂಚೆ ಗಾಡೀಲಿರೋ ಮಿಷಿನರಿ ಎಕ್ವಿಪ್ಮೆಂಟ್, ಅದು ಎಲೆಕ್ಟ್ರಿಕಲ್ ಆಗ್ಬೋದು ಅಥವಾ ಕೆಮಿಕಲ್ ಆಗ್ಬೋದು ಅಥವಾ ಸೊ ಅವರು ಸೇಫ್ಟಿ ಏನು ಯೂಸ್ ಮಾಡ್ತಾರೆ ಅದನ್ನು ಚೆಕ್ ಮಾಡ್ಕೊಂಡು ಹೋಗಬೇಕು. ನೀವು ಹೋಗೋಕ್ಕೆ ಮುಂಚೆ ಫಸ್ಟ್ ಚೆಕ್ ಮಾಡ್ಕೊಂಡು ಕಸ್ಟಮರ್ನ ವಿಸಿಟ್ ಮಾಡೋ ಪ್ಲೇಸಲ್ಲಿ ಫಸ್ಟ್ ಎಕ್ವಿಪ್ಮೆಂಟ್ನ ಪ್ರತಿಯೊಂದು ಕರೆಂಟ್ ಒಳಗಡೆ ಇಳಿಯೋಕ್ಕೆ ಮುಂಚೆ ಏನು ಒಳಗಡೆ ಮೋಟ್ ಇದೆಯಾ, ಒಳಗಡೆ ಮೋಟ್ ಇರೋದು ಅಥವಾ ಹೊರಗಡೆ ಇದೆಯಾ, ಸಬ್ಮರ್ಸಿಬಲೋ ಮ್ಯಾನ್ಯುವಲ್ಲೋ ಮೋನೋಬ್ಲಾಕೋ ಯಾವುದು ಚೆಕ್ ಮಾಡಿಕೊಂಡು ಕಸ್ಟಮರ್ಗೆ ಕೇಳ್ಕೊಂಡು ಫಸ್ಟ್ ಸ್ವಿಚ್ ಆಫ್ ಮಾಡ್ಕೊಂಡು ಒಳಗಡೆ ಇಳಿಬೇಕು. ಇಳಿಯೋಕ್ಕೆ ಮುಂಚೆ ಫಸ್ಟ್ ಕ್ಯಾಪನ್ನು ಒಳಗಡೆ ಗಾಳಿ ಇದೆಯಾ, ಗಾಳಿ ಎಷ್ಟಿದೆ ಅದನ್ನು ಚೆಕ್ ಮಾಡಿಕೊಂಡು ಗಾಳಿ ಒಳಗಡೆ ಹೋಗಿ ಮನುಷ್ಯ ನೀವು ವರ್ಕರ್ಸ್ ಕ್ಲೀನ್ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡಬೇಕು ಅಂದರೆ ಅದಕ್ಕೆ ಬೆಳಕು ಚೆನ್ನಾಗಿದೆಯಾ, ಗಾಳಿ ಚೆನ್ನಾಗಿದೆಯಾ, ಒಳಗಡೆ ಬೇರೆ ಏನಾರು ತೊಂದರೆ ಇದೆಯಾ ಅದನ್ನು ನೋಡಿಕೊಂಡು ಸಜೆಷನ್ ಮಾಡ್ಕೊಂಡು ಒಳಗಡೆ ಇಳಿಬೇಕು. ಅವನ್ನ ನಾವು ನಮ್ಮ ಕಾರ್ಮಿಕರಿಗೆ ಏನಿದೆ ವರ್ಕರ್ಗೇನಿದೆ ಫಸ್ಟ್ ಸೇಫ್ಟಿ ನೋಡಬೇಕು. ಸೇಫ್ಟಿ ನೋಡ್ಕೊಂಡು ಆದಮೇಲೆ ನೀರನ್ನು ಖಾಲಿ ಮಾಡಬೇಕು, ಅವ್ರ ಕಡೆಯಿಂದ ಪವರ್ ತೊಗೊಳ್ತೀವಿ. ಇಷ್ಟೆಲ್ಲ ತೊಗೊಂಡು ನಾವು ವರ್ಕ್ ಮಾಡ್ತೀವಿ. ಆ ಕ್ಲೀನ್ ಮಾಡಬೇಕು ಎಕ್ವಿಪ್ಮೆಂಟ್ ಆಗಿ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಕೆಮಿಕಲ್ ಆಗ್ಬೋದು, ಅವ್ನು ಕೆಮಿಕಲ್ ಯೂಸ್ ಮಾಡೋ ಅವ್ನಿಗೇನೋ ತೊಂದರೆ ಆಗುತ್ತಾ ಇದೆಲ್ಲ ನೋಡಿಕೊಂಡು ಅವ್ನಿಗೆ ಸೇಫ್ಟಿ ಯೂಸ್ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಾಟರ್ ಟ್ಯಾಂಕ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಅದನ್ನ ಕ್ಲೀನ್ ಮಾಡೋ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಇನ್ನು ವಾರಿಯರ್ಸ್ ಯಾವ ರೀತಿಯಾಗಿ ಸೇಫ್ಟಿಯಾಗಿ ಇರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ವಾರಿಯರ್ಸ್ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.